ಅನೈತಿಕ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿದ್ದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಕಣ ಅಂತಿಮ ಘಟ್ಟ ತಲುಪಿದ್ದು ಇದೇ ಭಾನುವಾರ ದಿನಾಂಕ 28ಕ್ಕೆ ಮತದಾನ ನಡೆಯಲಿದ್ದು ನಾಳೆಯೇ ಫಲಿತಾಂಶ ಪ್ರಕಟವಾಗಲಿದೆ. ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಸಹೋದರರ ಮಧ್ಯೆ ಪೈಪೋಟಿ ಏರ್ಪಟ್ಟಿದ್ದು, ಇತ್ತ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಅಖಾಡದಲ್ಲಿದ್ದಾರೆ. ಈಗಾಗಲೇ 2 ಬಣದಿಂದ 1 ಸುತ್ತಿನ ಚುನಾವಣಾ ಪ್ರಚಾರ ಕಾರ್ಯ ನಡೆದಿದ್ದು, ಕಣ ರಂಗೇರುವಂತೆ ಮಾಡಿತ್ತು. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಚುನಾವಣೆ 28ರಂದು ಮುಂಜಾನೆ 9 ರಿಂದ 4 ಗಂಟೆಯವರೆಗೆ ಜರುಗಲಿದ್ದು, ಚುನಾವಣೆಗೆ ಬೇಕಾಗುವ ಎಲ್ಲ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ಚುನಾವಣೆ ಸುಭಾಷ್ ಸಂಪಗಾವಿ ಅವರು ತಿಳಿಸಿದ್ದಾರೆ. ವಿದ್ಯುತ್ ಸಹಕಾರಿ ಸಂಘದ 15 ಸ್ಥಾನಗಳಿಗೆ ಚುನಾವಣೆ ಜರುಗಲಿದ್ದು, ಅದರಲ್ಲಿ ಸಾಮಾನ್ಯ 9 ಮಹಿಳಾ ಸ್ಥಾನ, 2 ಹಿಂದುಳಿದ ಅ ವರ್ಗದ, 1 ಹಿಂದುಳಿದ ಬ ವರ್ಗದ, 1 ಪರಿಶಿಷ್ಟ ಜಾತಿ ಮೀಸಲು, 1 ಪರಿಶಿಷ್ಟ ಪಂಗಡ ಮೀಸಲು, 1 ಸ್ಥಾನಕ್ಕೆ ಚುನಾವಣೆ ಜರುಗಲಿದೆ. ಸುಸಜ್ಜಿತವಾಗಿ ಚುನಾವಣೆ ಜರುಗಿಸುವುದಕ್ಕಾಗಿ ಪಟ್ಟಣದ ಎಸ್ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ 122 ಮತಗಟ್ಟೆಗಳನ್ನು ಸಂಕೇಶ್ವರ ರಸ್ತೆಗೆ ಹೊಂದಿಕೊಂಡಿರುವಂತಹ ಬಾಪೂಜಿ ಶಿಕ್ಷಣ ಸಂಸ್ಥೆ 2 ಕೇಂದ್ರಗಳಲ್ಲಿ ಚುನಾವಣೆ ಜರುಗಲಿದೆ. ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ 1 ರಿಂದ 67 ಮತಗಟ್ಟೆ, ಎಸ್ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆಯಲ್ಲಿ 68 ರಿಂದ 122 ಮತಗಟ್ಟೆ ಸಿದ್ಧಪಡಿಸಲಾಗಿದೆ. ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಮತಗಟ್ಟೆಯಲ್ಲಿ 32,964 ಹಾಗೂ ಎಸ್ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ ಮತಗಟ್ಟೆಯಲ್ಲಿ 27,082 ಮತದಾರರು ಸೇರಿದಂತೆ ಒಟ್ಟು 60,046 ಮತದಾರರು ಮತ ಚಲಾಯಿಸಲಿದ್ದಾರೆ. 2 ಕೇಂದ್ರಗಳ ಮತಗಟ್ಟೆಯಲ್ಲಿ 812 ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. 6 ವಿಶೇಷ ಮತಕೇಂದ್ರ ನಿರ್ಮಿಸಿ ಅವುಗಳಿಗೆ ಪ್ರತ್ಯೇಕವಾದಂತಹ ಬಣ್ಣ, ವಿಶೇಷ ಬಣ್ಣಗಳಿಂದ ನಿರ್ಮಿಸಲಾಗಿದೆ. ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ 100% ಮತದಾನವಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಮತದಾರರ ಮನೆಗಳಿಗೆ ಗುರುತಿನ ಚೀಟಿ ಹಾಗೂ ತಮ್ಮ ಮತ ಯಾವ ಕೇಂದ್ರದಲ್ಲಿ ಬರುತ್ತದೆ ಎಂದು ತಿಳುವಳಿಕೆ ನೀಡಲಾಗಿದ್ದು, 2 ಮತಗಟ್ಟೆ ಗೊಂದಲ ಆಗದಂತೆ ಮತದಾರರಿಗೆ ತಿಳುವಳಿಕೆ ನೀಡಲು ಚುನಾವಣೆ ನಿಯೋಜಿತ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಸಂಜೆ 5 ರಿಂದ ಸಂಕೇಶ್ವರ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ 122 ಮತಗಟ್ಟೆಯ ಅದಕ್ಕಾಗಿ ಮತಗಟ್ಟೆಯ ಸೂಪರ್ವೈಸರ್ 1 ಹಾಗೂ ಸಹಾಯಕ 2 ಸೇರಿದಂತೆ 366 ಸಿಬ್ಬಂದಿಯ ಜೊತೆ 14 ಸಿಬ್ಬಂದಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸಲಿದ್ದು, ಇದಕ್ಕಾಗಿ ಬೇಕಾಗುವ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಎಂದು ತಿಳಿಸಿದರು.